ಈಗ ಫೇಸ್ಬುಕ್ ಅಲ್ಲಿ ಬಂದು ಬಿಟ್ಟು ನೆಟ್ಟಿದೆ ಅಂದ್ಬಿಟ್ಟು ಇವ್ರನ್ನೆಲ್ಲ ತೋರಿಸಿ ಸಿಂಪತಿ ತೋರಿಸ್ಕೊಂತೀರಾ, ಇವ್ರನ್ನೆಲ್ಲ ತೋರಿಸಿ ಫೇಸ್ಬುಕ್ ಅಲ್ಲಿ ಸಂಪಾದನೆ ಮಾಡ್ತೀರಾ ಅಂತಾರಲ್ಲ. ಸೊ ಇದನ್ನ ನೋಡಿದ್ಮೇಲೆ ಹೇಳಿ ಸರ್. ನೀವು ಸಿಂಪತಿ ಅನ್ನೋ ಒಂದು ಮಾತು ಹೇಳ್ತೀನಿ ನಾನು. ಸತ್ಯವಾಗಿ 2 ದಿವಸ ಇವ್ರನ್ನ ಎಲ್ಲಿ ಇಡೋದು ಅನ್ನೋದು ತುಂಬಾ ಕಷ್ಟ ಬಿದ್ದೆ ನಾನು. ಯಾಕೆಂದ್ರೆ ಇವಾಗ ನಮ್ಮ ಮನೇಲಿ ಇಟ್ಕೊಂತೀನಿ ಅಂತಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಜವಾಬ್ದಾರಿ ಅಂತ ನಮ್ಮ ಮನೆಯವ್ರು ಕೇಳ್ತಾರೆ. ಇನ್ನೊಬ್ರು ಮನೇಲಿ ಬಿಡ್ತೀನಿ ಅಂದ್ರೆ ನೀನೇ ಹಣ ಜವಾಬ್ದಾರಿ ಅಂತಂದ್ರು. ಆ ಜವಾಬ್ದಾರಿನ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ನಿಭಾಯಿಸ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಆ್ಯಡ್ಸಮ್. ಇದಕ್ಕೆ ಏನು ನಾವು ಮಾತಾಡೋಕ್ಕಾಗಲ್ಲ ಇದ್ರ ಬಗ್ಗೆ. ಯಾಕಂದರೆ ಇದು ಒಬ್ಬಿಬ್ರದಲ್ಲ, ನಾವು ಒಬ್ಬರನ್ನೇ ನಾವು ಅಷ್ಟು ಕಷ್ಟ ಬಿದ್ರಿ 2 ದಿವಸಕ್ಕೇನೆ. ನೀವು ಪಾಪ ಇಷ್ಟು ಜನ ಇಟ್ಕೊಂಡು ಮಾಡ್ತೀರಾ ಅಂತಂದರೆ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಅಂತ ನನ್ನ ಮಕ್ಕಳಿಗೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಮಾತಾಡಬೇಕು, ಚೆನ್ನಾಗಿರಲ್ಲ, ಬೇಡ ಅದು. ಇವ್ರನ್ನೇ ಕೊಟ್ಬಿಡೋಣ, ಅವ್ರು ಸಾಕ್ಲಿ, ಅಂಥವ್ರು ಸಾಕ್ತಿತ್ತು. ಕಮೆಂಟ್ ಆಗ್ತಾರಣ್ಣ, ನಂದು ಓಪನ್ ಚಾಲೆಂಜು ಒಬ್ಬರನ್ನ ಪಕ್ಕ 100%. ನಾನು ರೆಡಿ ಅಣ್ಣ, ನಾವು ರೆಡಿ ಮಾಡ್ತೀವಿ. ನಾನು ರೆಡಿ. ಯಾರೇ ತಿಂಗಳಿಗೆ ನಾನು ರೇಷನ್ ಕೊಡ್ತೀನಿ ಅಣ್ಣ ಅಜ್ಜಿಗೆ. ಅವ್ರು ರೇಷನ್ ಕಷ್ಟಪಡೋದು ಬೇಡ, ಅಜ್ಜಿನ ನೋಡ್ಕೊಳ್ಳಿ ಸಾಕು. ಅಂಥವ್ರು ನೋಡ್ಕೊಂಡು ಅಲ್ವಣ್ಣ? ಹೌದೌದು, ಖಂಡಿತ ಹೇಳಿ ಅಣ್ಣ, ಪರವಾಗಿಲ್ಲ. ಆದರೆ ಏನೇ ಆದ್ರೂ ನಾವು ಒಳ್ಳೇದು ಕೆಟ್ಟದ್ದು ಅನ್ನೋದು ಬೇರೆ ವಿಚಾರ. ಪಾಪ ತಾಯಿ ಅವತ್ತು ಅಲ್ಲಿ ಮಲ್ಕೊಂಡಿದ್ದಾಳೆ. RCB ಮ್ಯಾಚು, ಪೊಲೀಸವರು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಲೇಟ್ ಆಯಿತು. ಆ ಮಳೆಯಲ್ಲಿ ಆ ಹೆಜ್ಜೆಯಲ್ಲಿ ಮಲ್ಕೊಂಡಿದ್ದಾಗ 1 ನಿಮಿಷ ನಾವು ಆ ಸ್ಥಿತಿಗೆ ಹೋದಾಗ ಹೆಂಗಿರ್ತದೆ ಅನ್ನೋದು ನನಗೆ ಕಣ್ಣಲ್ಲಿ ನೀರು ತಂತದು. ನಾವು ಹೋಗಿಲ್ಲ ಮನೆಗೆ ಅವತ್ತು, ಮಳೇಲಿ ನೆಂದ್ಕೊಂಡು ಪಾಪ ಎಮ್ಮನ್ನ ಅಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡೋರು ನಾವು ಮನೆಗೆ ಹೋಗಿಲ್ಲ. ಕೇಳಿ ಅಜ್ಜಿನ, ನಮ್ಗೆ 2 ಮನ್ಸು ಆಗ್ಬಿಡ್ತು ನಮಗೆ. ಈಗ ಸ್ಟೇಷನ್ ಇಂದ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಮಕ್ಕಳನ್ನ ಸ್ಟೇಷನಿಗೆ ಕರೆದ್ರ? ಕರೆದಿದ್ರು. ದೊಡ್ಡ ಮಗ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಬರಲ್ಲ, ಮಡಿವಾಳ ಅನ್ನೋದೇ ಯಾವುದು ಅನ್ನೋದು ಕೇಳ್ಬಿಟ್ಟು ಅವನು ಅದೇ ಊರಲ್ಲಿ 35 ವರ್ಷ ಬಾಳೆ ಬದುಕಿದವನು ಪೊಲೀಸವ್ರಿಗೆ ಮಡಿವಾಳ ಎಲ್ಲಿ ಬರ್ತದೆ ಅಂತ ಕೇಳ್ತಾನೆ. ಸೊ ಸ್ಟೇಷನಿಗೆ ಬಂದು ಬರ್ಕೋಟ್ ಆಯ್ತಾ? ಅವ್ನು ಬಂದಿಲ್ಲ, ಇನ್ನೊಬ್ಬ ಮಗ ಬಂದ. ನನಗೆ ಯತೆ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಏನಿದ್ರು ಬರ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಸೈನ್ ಹಾಕ್ಬಿಟ್ಟು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.